ನಿಧಿ ಶೋಧನೆಗಾಗಿ ಬೂತನ ಗುಡಿ ಧ್ವಂಸ. ದುಷ್ಕರ್ಮಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಹುಳಿಯಾರು ಹೋಬಳಿಯ ದಾಸೋಡಿ ಸಮೀಪದ ಸಾಮಾಜಿಕ ಅರಣ್ಯ ಪ್ರದೇಶದಲ್ಲಿರುವ ಪುರಾತನ ಬೂತನ ಗುಡಿಯನ್ನ ಗುರುವಾರ ರಾತ್ರಿ ನಿಧಿ ಕಳ್ಳರು ಧ್ವಂಸಗೊಳಿಸಿರುವ ಘಟನೆ ನಡೆದಿದೆ. ಗುಡಿ ಧ್ವಂಸ ಮಾಡಿದ ದುಷ್ಕರ್ಮಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೌದು, ಸೋಮನಹಳ್ಳಿ ದಾಸೋಡಿ ಮುಖ್ಯರಸ್ತೆ ಪಕ್ಕದ ಅರಣ್ಯ ಪ್ರದೇಶದ ಬಯಲಲ್ಲಿದ್ದ ಈ ಪುರಾತನ ದೇವಾಲಯದಲ್ಲಿ ನಿಧಿ ಕಳ್ಳರು ಜೆಸಿಬಿ ಯಂತ್ರದ ಸಹಾಯದಿಂದ ಸುಮಾರು 7 ಅಡಿ ಆಳದ ಗುಂಡಿಯನ್ನು ತೆಗೆದು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ದೇವಾಲಯದ ಕಲ್ಲುಗಳು ಚದುರಿ ಬಿದ್ದಿದ್ದು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ. ಇನ್ನು ಗ್ರಾಮಸ್ಥರ ಪ್ರಕಾರ ಕಳೆದ 3-4 ವರ್ಷಗಳಿಂದ ಕೆಲವು ಮಂದಿ ಇಲ್ಲಿ ನಿಧಿ ಹುಡುಕುವ ಪ್ರಯತ್ನ ಮಾಡ್ತಾ ಇದ್ರು. ಈ ಬಾರಿ ಅವರು ಬೂತನ ಗುಡಿಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವುದು ಸ್ಥಳೀಯರಲ್ಲಿ ಆಕ್ರೋಶ ಹುಟ್ಟಿಸಿದೆ. ಬೂತನ ಗುಡಿ ಅಕ್ಕಪಕ್ಕದ ಜಮೀನಿನವರು ಹಾಗೂ ನೆಲೆನೂರು ಗ್ರಾಮದ ನಿವಾಸಿಗಳು ಒಟ್ಟಾಗಿ ಈ ದೇವಾಲಯವನ್ನ ಅಭಿವೃದ್ಧಿಪಡಿಸಿದ್ರು. ಕುರಿಗಾಹಿಗಳು ಸೇರಿದಂತೆ ಸ್ಥಳೀಯರು ಈ ಗುಡಿಯನ್ನ ಪ್ರತ್ಯಕ್ಷ ದೈವವೆಂದು ಪೂಜಿಸ್ತಾ ಇದ್ರು. ಅದ್ರಾಗ ಏನ್ ಸಿಕ್ಕೈತೆ ಅನ್ನೋದು ನಮಗೆ ಮಾಹಿತಿ ಗೊತ್ತಿಲ್ಲ. ಭೂತಪ್ಪನೆಲ್ಲ ಭಾರಿ ಸತ್ಯ ಸರ್, ನಮ್ಮೂರಲ್ಲಿ ಭಾರಿ ಚೆನ್ನಾಗಿ ನಡ್ಕೊಂತಿದ್ವು ಅದನ್ನ. ಆ ದೇವರು ಅಂದ್ರೆ ಸಾಹಸವಾಗಿ ನಾವು ಇಡೀ ನಮ್ಮ ತೋಟ ನಮ್ಮೂರಿಗೆ ನಮ್ಮ ಗ್ರಾಮದವರೆಲ್ಲ ವರ್ಷಕ್ಕೊಂದ್ಸರಿ ಆ ಭೂತಪ್ಪ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಇದ್ವಿ ಎಲ್ಲರೂ. ನಮಗೆ ಎಲ್ಲದು ಕಷ್ಟ ಸುಖಕ್ಕೆಲ್ಲ ಇದಾಗೋದು. ಅದೇನು ಮಾಡಿರೋ ಅದು ಭೂತಪ್ಪನ ಏನ್ ಕಥೆನ ನಮಗೆ ಅದು ತಿಳಿದಂಗೆ ಆಗ್ಬಿಟ್ಟೈತೆ. ಅದನ್ನೇನ ದಯಮಾಡಿ ನೀವು ಮಾಧ್ಯಮದವರು ಸರ್, ಅದು ಫಾರೆಸ್ಟ್ ಅಲ್ವಾ ಇರೋದು? ಫಾರೆಸ್ಟ್ ಆಗಿದೆ ಸರ್. ಮತ್ತೆ ಅಲ್ಲೇ ಅಂದ್ರೆ ಕತ್ಲಲ್ಲಿ ಮಾಡಿದ್ರೆ ಅಂತ ಕತ್ಲಲ್ಲಿ ಮಾಡಿರೋದು ಸರ್, ಕತ್ಲಲ್ಲಿ. ಈಗ ನಿಮ್ಗೇನು ಮಾಹಿತಿ ಇಲ್ವಾ? ನಮಗೆ ಯಾರುವಾಗ ಅನುಮಾನ ಇಲ್ಲ ಸರ್. ಅದು ನೈಟ್ ನಾವು ಊರಿಂದ 3 ಕಿಲೋಮೀಟರ್ ದೂರದಲ್ಲಿ ಇದೆ ಅದು ದೂರದಾಗ ಐತೆ. ಹಂಗಾಗಿ ನಾವು ಭಕ್ತರೆಲ್ಲ ಅಲ್ಲಿಗೆ ನಮ್ಮ ಊರಲ್ಲೆಲ್ಲ ಹೋಗ್ತೀವಿ. ನಾವು ಅಲ್ಲೇ ಹೋಗೋದು. ನಾವು ಆ ದೇವಸ್ಥಾನಕ್ಕೆ ಹೋಗ್ದರೆ ಆ ತೋಟದವರೆಲ್ಲ ಒಂದು ಬೋರ್ ಹಾಕ್ಸ್ಲಿ, ಅದಕ್ಕೆ ಹೋಗಿ ಕೈ ಮುಗಿದು ಕಾಯಿ ಹೊಡೆದು ಅಪ್ಪಣೆ ಕೇಳಿ ಎಲ್ಲ ಮಾಡಿ ಎಲ್ಲರೂ 5 ಕ್ಲಾಸ್ ನಡ್ಕೊಂತಿದ್ದು. ಭಾರಿ ಪವರ್ಫುಲ್ ದೇವರು. ಇದು 3ನೇ ಸಲ ಟ್ರೈ ಮಾಡಿರೋದು ಅಂತ ಹೇಳ್ತಾರೆ. 3ನೇ ಸರಿ ಒಂದ್ಸರಿ ಕಿತ್ತು ಅದನ್ನೆಲ್ಲ ಗಿಡದಾಗ ಹಾಕಿದ್ರು. ಅದನ್ನ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ ಐನಾರು ಕರ್ಕೊಂಬಂದು ಎಲ್ಲ ಮಾಡಿ ಅದನ್ನ ಮಾಡಿವಿ. ಈಗಾಗಲೇ ಒಂದು 2 ವರ್ಷದಾಗ ಆಗಿರ್ಬೋದು ಸರ್. ಅದು ರೀಸೆಂಟಾಗಿ ಅದು ಆಗಿರೋದು. ಈ ಸಾರಿ ಅದನ್ನ ಫುಲ್ ಎಲ್ಲ ಕಿತ್ತಾಕ್ಬಿಟ್ಟಾರೆ ಸರ್, ಪೂರ್ತಿ ಕಿತ್ತಾಕ್ಬಿಟ್ಟವ್ರೆ. ಜೆಸಿಪಿನೆಲ್ಲ ಕಿತ್ತಾಕ್ಯಾರ ಸರ್. ಅದು ಯಾರ್ದು ಬಂತು? ಜೆಸಿಪಿ ಹೋಗಿದೆ ಸರ್. ಈಗ ನೋಡಿ ಸರ್, ಈ ಭೂತಪ್ಪಂಗ್ ಇದೆ ಮೇನ್ ದಾರಿ ಅಲ್ವಾ? ಇದೇ ಮೇನ್. ಅಲ್ಲಿ ಫಾರೆಸ್ಟಾಗ ಹೋಗ್ತೀವಿ ಹಿಂಗೆ ಮೇನ್ ಉಳಿಯಾರ್ಗೆ ಹೋಗ್ತೀವಲ್ಲ ಸರ್. ಉಳಿಯಾರ್ ತಗೋ ಹೋಗ್ತಾ ಒಂದು ರೈಟಿಗೆ ಹೋಗ್ಬೇಕು. ಹಿಂಗೆ ಉಳಿಯಾರ್ಗೆ ಹೋಗ್ತಾವ. ಈಗ ಒಂದು ಜೆಸಿಪಿ ಬಂದು ಅಲ್ಲಿ ಕೆಲಸ ಮಾಡಿದೆ ಅಂದ್ರೆ ಜನಗಳಿಗೆ ಗೊತ್ತಾಗ್ತಿತ್ತಲ್ವಾ? ಜನಗಳು ಅಲ್ಲಿ ಕತ್ಲು ಸರ್, ಅಲ್ಲಿ ಯಾರು ಇಲ್ಲ, ಮನೆಗಳಿಲ್ಲ ಸರ್ ಅಲ್ಲಿ. ಈಗ ನೀವು ಅಂದ್ರೆ ಇದರಿಂದ ಯಾರಿದಾರ ನೀವು ಕಂಡುಹಿಡಿಬೇಕು ಸರ್. ಅದು ನುಲೆನೂರು ಮತ್ತೆ ರಂಗನಕೆರೆ ದಸೂಡಿ ಸುತ್ತಮುತ್ತ ಒಂದು ಊರುಗಳಿಗೆ ಅದು ಪ್ರಸಿದ್ಧಿಯಾದ ದೇವಸ್ಥಾನ ಆಯ್ತು. ಅಲ್ಲಿ ಎಲ್ಲ ಕುರಿಗಾಯಿಗಳು ಎಲ್ಲರೂ ಅದನ್ನ ತುಂಬಾ ಇದು ದೈವ ಅಂತಲೇ, ಅದು ಹಳೆಯ ಕಾಲದ ದೈವ ಅಂತಲೇ ನಂಬಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ರು. ಅಲ್ಲಿ ಯಾರ ಕಿಡಿಗೇಡಿಗಳು ನಿಧಿ ವಿಷಯಕ್ಕಾಗಿ ಅದನ್ನು JCP ಸಮೇತ ಕಿತ್ತು ಅದನ್ನೆಲ್ಲ ಇದನ್ನು ಮಾಡಿದ್ದಾರೆ, ಧ್ವಂಸಗೊಳಿಸಿದ್ದಾರೆ. ಕಾನೂನು ಪ್ರಕಾರವಾಗಿ ಸೂಕ್ತ ಕ್ರಮ ಕೈಗೊಂಡು ಇದನ್ನು ವಿಧ್ವಂಸಕ ಕೃತ್ಯ ಮಾಡಿರೋ ಅಂಥವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತೇಳಿ ಕೇಳ್ಕೊಂತೀವಿ ಗ್ರಾಮಸ್ಥರ ಪರವಾಗಿ ಎಲ್ಲ. ಇನ್ನು ಈ ಘಟನೆ ಸಂಬಂಧಿಸಿ ಗ್ರಾಮಸ್ಥರು ಹುಳಿಯಾರು ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.